ಸಾಧ್ಯವಾಗಿದೆ, ಶಿಕ್ಷಣ ಕಲಿಯೋದಕ್ಕೆ ಸಾಧ್ಯವಾಗಿದೆ. ಅದಕ್ಕೆ ಕಾರಣ ಏನು ಅಂತಂದರೆ ನಮ್ಮ ಸ್ವಾತಂತ್ರ್ಯ ನಂತರದೊಳಗೆ ಪ್ರಾರಂಭವಾದಂಥ ಉಚಿತ ಶಿಕ್ಷಣ ಮತ್ತು ಕಡ್ಡಾಯ ಶಿಕ್ಷಣ ಇದೆಯಲ್ಲ, ಆ ಕಡ್ಡಾಯ ಶಿಕ್ಷಣದ ಫಲವಾಗಿ ಅದು ಸಾಧ್ಯವಾಗಿರ್ತಕ್ಕಂಥದ್ದು. ಇಲ್ಲಿ ನಾವಿವತ್ತು AIDSO ವಿದ್ಯಾರ್ಥಿ ಸಂಘಟನೆಯಿಂದ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳ ಸಾವಿರಾರು ಹಳ್ಳಿಗಳಲ್ಲಿ ಏನು ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಗಳಿದೆ, ಆ ಸಮಿತಿಗಳ ಮುಖಾಂತರ ಇವತ್ತು ನಾವಿಲ್ಲಿ ನಮ್ಮೂರ ಶಾಲೆ ಉಳಿಬೇಕು ಅಂಥೇಳಿ ಒಂದು ರಾಜ್ಯ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದೀವಿ. ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಸರ್ ಇಡೀ ರಾತ್ರಿ ಪ್ರಯಾಣ ಮಾಡಿಕೊಂಡು ನಿದ್ದೆಗೆಟ್ಕೊಂಡು ತಮ್ಮ ಮಕ್ಕಳನ್ನ ಕರ್ಕೊಂಡು ರಾಜ್ಯದ ಬಡವರು, ರೈತರು, ಕಾರ್ಮಿಕರು ಇಲ್ಲಿ ಬಂದಿದ್ದಾರೆ. ಅವರು ಯಾಕೆ ಬಂದಿದ್ದಾರೆ? ಒಂದಿನದ ಕೂಲಿಯನ್ನು ಬಿಟ್ಟು ಬಂದಿದ್ದಾರೆ. ಯಾವ ಉದ್ದೇಶಕ್ಕಂದರೆ ಸರ್, ಕರ್ನಾಟಕ ಸರ್ಕಾರ ಈ ವರ್ಷ KPS ಮ್ಯಾಗ್ನೆಟ್ ಯೋಜನೆ ಹೆಸರಲ್ಲಿ 40,000ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳನ್ನು ಮುಚ್ಚಿಸ್ತಾ ಇದೆ. ಸರ್ಕಾರಿ ಶಾಲೆ ಇಲ್ಲ ಅಂದರೆ ಇವತ್ತು ಬಡವರ ಮಕ್ಕಳಿಗೆ ಶಾಶ್ವತವಾಗಿ ಶಿಕ್ಷಣ ಕಿತ್ಕೊಂಡಂಗೆ, ಅವರಿಂದ ಶಿಕ್ಷಣ ದೂರ ಹೋದಂಗೆ. ಇಲ್ಲಿ ಒಂದು ಕಡೆಗೆ ನಮ್ಮ ಶಿಕ್ಷಣ ಸಚಿವರು ವಿಧಾನಸೌಧದ ಒಳಗಡೆ ಮತ್ತು ಹೊರಗಡೆ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಏನು ಸುಳ್ಳು? ನಾವು ಒಂದೇ ಒಂದು ಶಾಲೆ ಮುಚ್ಚಲ್ಲ, ಒಂದು ಮಗು ಇದ್ದರೂ ಕೂಡ ಸ್ಕೂಲ್ ರನ್ ಮಾಡ್ತೀವಿ, ಆ ಮಗುವಿಗೆ ಊಟದ ವ್ಯವಸ್ಥೆ ಮಾಡ್ತೀವಿ, ಟೀಚರ್ನ ಕೊಡ್ತೀವಿ ಅಂತೇಳಿ ಹಸಿ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಇದೇ ಸರ್ಕಾರದವರು ಮೇಲಿಂದ ಮೇಲೆ ಹಲವಾರು ಶಾಲೆಗಳಿಗೆ ಕೆಲವು ಕಡೆ ಲಿಖಿತವಾಗಿ, ಕೆಲವು ಕಡೆ ಮೌಖಿಕವಾಗಿ ಆದೇಶಗಳನ್ನು ಬಿಡ್ತಾ ಇದ್ದಾರೆ. ನಿಮ್ಮ ಶಾಲೆಯನ್ನು ಪಕ್ಕದ ಶಾಲೆಗೆ ವಿಲೀನ ಮಾಡ್ತೀವಿ, ಸಂಯೋಜನೆ ಮಾಡ್ತೀವಿ, ಸಮ್ಮಿಳಿತ ಮಾಡ್ತೀವಿ. ಇವೆಲ್ಲ ಏನು ಸ್ವಾಮಿ? ಮುಚ್ಚುತ್ತೀವಿ ಅನ್ನೋ ಪದಕ್ಕೆ ನೀವು ಪರ್ಯಾಯ ಪದಗಳನ್ನ ಕೊಟ್ಟು ಇವತ್ತು ಸರ್ಕಾರಿ ಶಾಲೆಗಳನ್ನ ಮುಚ್ತಾ ಇದ್ದೀರಾ ಸರ್. ಉಚಿತ ಶಿಕ್ಷಣ, ಕಡ್ಡಾಯ ಶಿಕ್ಷಣ ಎನ್ನುವುದನ್ನು ಪಂಚವಾರ್ಷಿಕ ಯೋಜನೆಯೊಳಗೆ ಜಾರಿಗೆ ತಂದಂಥ ನೆಹರು ಶಿಕ್ಷಣದ ಮಹತ್ವ ಏನು ಅನ್ನುವುದನ್ನು ಅರ್ಥ ಮಾಡಿಕೊಂಡಿತ್ತು. ನಮಸ್ಕಾರ ಬಂಧುಗಳೇ, ನನ್ನ ಹೆಸರು ಚಂದ್ರಹಾಸ ಅಂತ, ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ಲಿಂಗದಳ್ಳಿ. ರಾಜ್ಯದಲ್ಲಿ ತಾವೆಲ್ಲ ಕೇಳಿರ್ಬೋದು, TV ಮಾಧ್ಯಮದ ನೋಡಿರ್ತೀರಿ, ಸೂಳೆಕೆರೆ ಸಂರಕ್ಷಣಾ ಸಮಿತಿ ಮತ್ತು ಖಡ್ಗ ಸಂಘ ಅಂತ ಅದರ ರಾಜ್ಯ ನಿರ್ದೇಶಕ. ನಾನು ಕೂಡ ಈ ಸಂಘಟನೆಯಲ್ಲಿ 2 ತಿಂಗಳಿಂದ ನಮ್ಮ ಸ್ನೇಹಿತರುಗಳು AIDS ಕರೆದ್ರು ಅಂತ ಕೈ ಜೋಡಿಸ್ತಾ ಇದ್ದೀನಿ. ಈ ಸಂಘಟನೆ ಮುಖಾಂತರ ನಾವೀಗ ಹೇಳೋದಿಷ್ಟೇ, ಸರ್ಕಾರ ಯಾವುದೇ ಕಾರಣಕ್ಕೂ ಸರ್ಕಾರಿ ಶಾಲೆಗಳನ್ನು ಮುಚ್ಚಿದರೆ, ಇಲ್ಲಿಯವರೆಗೆ ಈ ಸಂಘಟನೆಯವರು ಪಾಪ ಶಾಂತಿಯಿಂದ ಮಾಡಿದ್ದಾರೆ. ಇವರು ವಿದ್ಯಾವಂತರಿದ್ದಾರೆ, ಇವರಿಗೆ ಧರಣಿ ಮಾಡೋದು, ಸತ್ಯಾಗ್ರಹ ಮಾಡೋದು, ಘೋಷಣೆ ಕೂಗೋದು ಅಷ್ಟೇ ಗೊತ್ತು, ಬೇರೆ ರೀತಿ ಗೊತ್ತಿಲ್ಲ. ನಾವು ರೈತ ಸಂಘದಲ್ಲೂ ಇದ್ದೀವಿ, ಬೇರೆ ಬೇರೆ ಸಂಘಟನೆಗಳಿದ್ದೀವಿ. ನಾವೆಲ್ಲಾದರೂ ಹಳ್ಳಿಯಿಂದ ರೈತರು ದಂಗೆ ಇದ್ವಿ ಅಂದರೆ ನಿಮ್ಮ ವಿಧಾನಸೌಧ, ಪಾರ್ಲಿಮೆಂಟು, ಸದನ, ಸಂಸತ್ ಯಾವುದೂ ಉಳಿಯಲ್ಲ. ದಯಮಾಡಿ ಸರ್ಕಾರಿ ಶಾಲೆಗಳನ್ನು ಮುಚ್ಚೋ ಅಂಥ ಯೋಜನೆಗೆ ಕೈ ಹಾಕಬೇಡಿ ಅಂತ ಈ ವಿಚಾರವಾಗಿ ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೆ. ನಮ್ಮ ಅಪ್ಪ ಕೂಲಿ ಮಠದಲ್ಲಿ ಓದ್ದವರು. ಕೂಲಿ ಮಠ ಅಂತಂದರೆ ನೀವು ಗಮನಿಸಬೇಕು, ಎಲ್ಲೋ ಕೆಲವರು ಈ ಉಳ್ಳವರು ಮೇಸ್ಟ್ರಿಗೆ ದುಡ್ಡು ಕೊಟ್ಟ ರೀತಿಯಲ್ಲಿ, ಕೂಲಿ ಕೊಟ್ಟ ರೀತಿ ಒಳಗೆ ಒಂದು ಕಡೆಗೆ ಒಂದು ಹನುಮಂತರಾಯ ಗುಡಿನೋ ಎಲ್ಲಾದ್ರೂ ಸೇರ್ಕೊಂಡು 4 ಮಾತ್ರ ಅಂತ ಇದ್ದಾಗ 95% ಜನ ಅನಕ್ಷರಸ್ಥರಾಗಿದ್ರು, ಶಿಕ್ಷಣ ವಂಚಿತರಾಗಿದ್ರು. ನಮ್ಮ ಪುರಾಣಗಳಲ್ಲಿ, ನಮ್ಮ ಚರಿತ್ರೆಗಳಲ್ಲಿ ಇದೆಲ್ಲ ಗೊತ್ತಿದೆ. ನಮ್ಮ ಮಕ್ಕಳಿಗೆ ಗೊತ್ತುಪಡಿಸ್ಬೇಕು. ಸರ್, ನಾನು ಮಂಜುನಾಥ್ ಅಂತ ಹೇಳಿ ಚನ್ನಪಟ್ಟಣ ತಾಲೂಕು ಹೊಂಗನೂರು KPS ಮ್ಯಾಗ್ನೆಟ್ ಶಾಲೆ ಇದೆಯಲ್ಲ, ಆ ಶಾಲೆಯ ಪಕ್ಕದಲ್ಲಿರುವಂಥ ಸಂತೆಮೊಗೇನಹಳ್ಳಿ ಹಳ್ಳಿಯಿಂದ ಬಂದಿರುವಂಥ ಕನ್ನಿದೊಡ್ಡಿ ಅಂತ ಅನ್ನುವಂಥ ಶಾಲೆ ಏನಿದೆ, ಹೊಂಗನೂರು KPS ಮ್ಯಾಗ್ನೆಟ್ ಶಾಲೆಗೆ 10 ಕಿಲೋಮೀಟ್ರ್ ದೂರದಲ್ಲಿ. KPS ಮ್ಯಾಗ್ನೆಟ್ ಶಾಲೆಗೂ ಕನ್ನಿದೊಡ್ಡಿಗೂ 10 ಕಿಲೋಮೀಟ್ರ್ ದೂರ ಇದೆ. ಮತ್ತು ಬಸ್ ಇಲ್ಲ ಕನ್ನಿದೊಡ್ಡಿಗೆ ಬಸ್ ಇಲ್ಲ. ಇನ್ನೂ ಸ್ವತಂತ್ರ ಬಂದು ಇಷ್ಟು ವರ್ಷ ಆದರೂ ಸಹಿತ ಕನ್ನಿದೊಡ್ಡಿಗೆ ಇನ್ನೂ ಬಸ್ ಇಲ್ಲ. ಆ 1ನೇ ಕ್ಲಾಸ್ 2ನೇ ಕ್ಲಾಸ್ ಮಕ್ಕಳುಗಳು ಅಲ್ಲಿಂದ ಅಮ್ಮಳ್ಳಿ ದೊಡ್ಡಿ ಬಂದು, ಅಮ್ಮಳ್ಳಿ ದೊಡ್ಡಿಯಿಂದ ಹೊಂಗನೂರಿಗೆ ಬಂದು, ಅಲ್ಲಿಂದ KPS ಮ್ಯಾಗ್ನೆಟ್ ಶಾಲೆಗೆ ಹೋಗಿ ಕಲಿಯೋದು ಹೇಗೆ? ಈಗ ಕಳೆದ ಅಕ್ಟೋಬರ್ನಲ್ಲಿ ನಮ್ಮ ಶಾಲೆಗೆ ಡೆಪ್ಟಿ ಡೈರೆಕ್ಟರ್ ಅವರು ಬಂದು, ನಿಮ್ಮ ಶಾಲೆಯಲ್ಲಿ 65 ಜನ ಮಕ್ಕಳಿದ್ದಾರೆ, 4 ಜನ ಟೀಚರ್ಸ್ ಇದ್ದಾರೆ, ಅದು ಸಾಕಾಗ್ತಾ ಇಲ್ಲ, ಪಕ್ಕದಲ್ಲಿ ನಾವು KPS ಮ್ಯಾಗ್ನೆಟ್ ಶಾಲೆ ಮಾಡಿದ್ದೀವಿ, ದಯಮಾಡಿ ಈ ಮಕ್ಕಳನ್ನೆಲ್ಲ ಕರ್ಕೊಂಡು ನೀವು ಆ ಶಾಲೆಗೆ ಅಡ್ಮಿಷನ್ ಮಾಡಿ ಅಂತ ಅಂದ್ಬಿಟ್ಟು ಕಳೆದ ವರ್ಷ ಆಗಸ್ಟ್ನಲ್ಲಿ ಬಂದಿದ್ದರು. ನಾವೆಲ್ಲ ವಿರೋಧ ಮಾಡಿದ್ವಿ, ಪೋಷಕರು ಎಲ್ಲ ವಿರೋಧ ಮಾಡಿದ್ರು, ಗ್ರಾಮಸ್ಥರು, ಗ್ರಾಮದ ಹಿರಿಯರು ನಾವೆಲ್ಲ ವಿರೋಧ ಮಾಡಿದ್ವಿ. ಆಗಲಿ ಬಿಡಿ ಸರ್, ನಿಮ್ಮ ಇಷ್ಟ, ನೀವು ಉಳಿಸ್ಕೊತೀನಿ ಅಂದರೆ ಉಳಿಸ್ಕೊಳ್ಳಿ ಅಂತ ಹೇಳಿ ಹೊರಟೋದ್ರು ಅವರು. ಅದು ಒಂದು ಹಂತ. ಅದಾದಮೇಲೆ ಏನು ಮಾಡಿದ್ರು ಅವರು, ಪ್ರತಿದಿನ ಅಂತಂದರೆ ಸರ್ಕಾರಿ ಮಟ್ಟದಲ್ಲಿ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. BO ಇಂದ ಲೆಟ್ರ್ ಹಾಕ್ಸುವಂಥದ್ದು, ಡೆಪ್ಟಿ ಡೈರೆಕ್ಟ್ರಿಂದ ಲೆಟ್ರ್ ಹಾಕ್ಸುವಂಥದ್ದು, ಪೋಷಕರನ್ನ ಸಭೆ ಕರೆಯುವಂಥದ್ದು,
ಈ ಕೆಲಸಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ರು. SDMC ಸದಸ್ಯರನ್ನೂ ಸಹಿತ KPS ಮ್ಯಾಗ್ನೆಟ್ ಶಾಲೆಗೆ ಕರ್ಕೊಂಡೋಗಿ ನೋಡಿ ಇಂಥೆಲ್ಲ ಸವಲತ್ತುಗಳನ್ನು ಅಲ್ಲಿ ಕೊಡ್ತಾ ಇದ್ದಾರೆ, ನಿಮ್ಮ ಮಕ್ಕಳುಗಳು ಈ ಶಾಲೆಯಿಂದ ಈ ಒಂದು ಸವಲತ್ತುಗಳಿಂದ ವಂಚಿತರಾಗ್ತಾರೆ, ಇಷ್ಟೆಲ್ಲ ಸವಲತ್ತುಗಳು ಕೊಡ್ತಾ ಇರೋದ್ರಿಂದ ನಿಮ್ಮ ಮಕ್ಕಳುಗಳಿಗೂ ಸಹಿತ ಈ ಸವಲತ್ತುಗಳು ಸಿಗ್ತದೆ, ದಯಮಾಡಿ ನೀವು ನಿಮ್ಮ ಮಕ್ಕಳುಗಳನ್ನು ಸಹಿತ KPS ಮ್ಯಾಗ್ನೆಟ್ ಶಾಲೆಗೆ ಸೇರಿಸಿ ಅಂತನ್ನುವಂಥ ಒಂದು ಪ್ರಲೋಭನೆಯನ್ನು ಸಹಿತ ಪೋಷಕರಿಗೆ ಮಾಡುತ್ತೆ. ಅವ್ರ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸರ್ಕಾರಿ ಶಾಲೆಯನ್ನು ಮುಚ್ಚುವಂಥದ್ದು. ನಾನು ಅಲ್ಲಿಯ ಲೋಕಲ್, ನಾನು ಅಲ್ಲಿ ತುಂಬ KPS ಮ್ಯಾಗ್ನೆಟ್ ಶಾಲೆಯಿಂದ ಕೇವಲ 2 ಕಿಲೋಮೀಟರ್ ದೂರದಲ್ಲಿ ಇರುವಂಥವನು. ನಮ್ಮ KPS ಮ್ಯಾಗ್ನೆಟ್ ಶಾಲೆಗೆ ಪ್ರತಿದಿನ ಶಾಲೆ ಮುಂದೆ ಓಡಾಡ್ತೀನಿ. ಅಲ್ಲಿ ಇವಾಗ ನೀವು ಬಂದು ವಸ್ತುಸ್ಥಿತಿ ನೋಡಿದ್ರು ಸಹಿತ ಹಾಗೇ ಇರಬೇಕು. ಸುಮಾರು 700ರಿಂದ 800 ಜನ ಮಕ್ಕಳಿಗೆ ಹಾಲಿ ಇದ್ದಾರಲ್ಲಿ KPS ಮ್ಯಾಗ್ನೆಟ್ ಶಾಲೆ ಕಲಿತಾ ಇದ್ದಾರೆ. ಅವ್ರು ಯಾರಿಗೂ ಸಹಿತ ಬಸ್ಸಿನ ಸೌಲಭ್ಯ ಇಲ್ಲ. ಕೆಲವರು ಯಾರು ಆರ್ಥಿಕವಾಗಿ ಪ್ರಬಲರಾಗಿದ್ದಾರೆ ಅವರು ಅವ್ರ ಮಕ್ಕಳನ್ನ ಕರ್ಕೊಂಡೋಗಿ ಬಿಡ್ತಾ ಇದ್ದಾರೆ, ಅವ್ರ ಮಕ್ಕಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆ ಶಾಲೆ ನಮ್ಮ ಊರಿನ ಶಾಲೆಯಿಂದ 4 ಕಿಲೋಮೀಟರ್ ದೂರದಲ್ಲಿದೆ. ಚಿಕ್ಕ ಮಕ್ಕಳು, ನೀವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ ಸ್ಟ್ಯಾಂಡರ್ಡ್ ಮಕ್ಕಳುಗಳು ಯಾರಿಗೆ ಇವತ್ತು ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತಾ ಇದ್ದಾರೆ ಅವರೆಲ್ಲ ಆರ್ಥಿಕವಾಗಿ ಕಷ್ಟದಲ್ಲಿರುವಂಥವ್ರು, ಕೂಲಿ ಕಾರ್ಮಿಕರ ಮಕ್ಕಳು, ಬಡವರ ಮಕ್ಕಳವರು. ಅವ್ರಿಗೆ ಏನಿದೆ ಅಲ್ಲಿ ಆ ಮಕ್ಕಳನ್ನು ಆ ಶಾಲೆಗೆ ಕರ್ಕೊಂಡು ಹೋಗೋದಕ್ಕೆ ಏನಿದೆ, ಎಲ್ಲಿದೆ ಅವಕಾಶ ಅವ್ರಿಗೆ? ಅವ್ರು ಬೆಳಿಗ್ಗೆ ತಕ್ಷಣ ಕೂಲಿ ಹುಡ್ಕೋದೇ ಕಷ್ಟ ಆಗಿರುತ್ತೆ. ಅವರು ಆ ಮಕ್ಕಳುಗಳನ್ನು KPS ಮ್ಯಾಗ್ನೆಟ್ ಶಾಲೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯವೇ? ಹೆಂಗೆ ಸಾಧ್ಯ ಆಗ್ತದೆ? ನಾನೇ ಪ್ರತಿದಿನ ನೋಡ್ತಾ ಇದ್ದೀನಿ 600ರಿಂದ 700 ಜನ ಮಕ್ಕಳು KPS ಮ್ಯಾಗ್ನೆಟ್ ಶಾಲೆಗೆ ಮುಗಿಸ್ಕೊಂಡು ರೋಡಲ್ಲಿ ಬಂದು ಕಾಯ್ತಾ ಇರ್ತಾರೆ. ಸರ್ ಮಂಗಳಹಳ್ಳಿ ಹೋಗ್ತೀರಾ ಸರ್, ವಿರೂಪಾಕ್ಷಪ್ಪ ಹೋಗ್ತೀರಾ ಸರ್, ನಮ್ಮನ್ನು ಬಿಟ್ಕೊಡಿ ಅಂತ ಅಂದ್ಬಿಟ್ಟು ಆ ಶಾಲೆಯಲ್ಲಿ ಮಕ್ಕಳುಗಳು ಹೋಗಲಿತಾ ಇದ್ದಾರೆ. ಇವಾಗ KPS ಮ್ಯಾಗ್ನೆಟ್ ಶಾಲೆ ಹೊಂಗನೂರು ಏನಿದೆ ಅಲ್ಲಿ ಕೇವಲ 13 ಜನ ಟೀಚರ್ಸ್ ಇದ್ದಾರೆ. ಆ 13 ಜನ ಟೀಚರ್ಸು ಎಲ್ಲ ಏಡೆಡ್ ಟೀಚರ್ಸು. ಅವ್ರ್ಯಾರು ನುರಿತ ತಾಂತ್ರಿಕವಾಗಿ ಚೆನ್ನಾಗಿ ಕಲ್ತಿರುವಂಥ ಟೀಚರ್ಸ್ ಅಲ್ಲ. ನಮ್ಮನ್ನು ಏನು ಮಾಡ್ತಾಯಿದ್ರೆ ಮಂಕುಬೂದಿ ಏರಿಸ್ತಾ ಇದ್ದಾರೆ ಅಷ್ಟೇ. ನಮಗಿಂತಲೂ ಇನ್ನೂ ಶೋಚನೀಯ ಸ್ಥಿತಿನಲ್ಲಿ ಕನ್ನಿದೊಡ್ಡಿ ಅಂತ ಒಂದು ಊರಿದೆ. ತಾವೆಲ್ಲ ಬಹುಶಃ ಏನು ಪ್ರಜ್ಞಾವಂತರಿದ್ದೀರಿ, ತಾವು ಚನ್ನಪಟ್ಟಣ ತಾಲೂಕಿಗೆ ಬಂದು ಭೇಟಿ ಮಾಡಬೇಕು. ನೀವು 5 ಶಾಲೆಗಳ ಹೆಸರು ಹೇಳ್ತೀನಿ ನಾನು, ದಯಮಾಡಿ ಆ ಶಾಲೆಗಳನ್ನು ಭೇಟಿ ಮಾಡಿ. ನೀವು ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.